ಕಿಟಕಿ ಬಾಗಿಲುಗಳನ್ನ ಯಾವ ರೀತಿ ಜೋಡಿಸ್ಬೇಕು, ಕಿಟಕಿ ಬಾಗಿಲನ್ನ ಜೋಡಿಸೋದ್ರಿಂದ ವಾಸ್ತು ಎನರ್ಜಿ ಯಾವ ರೀತಿ ಜಾಸ್ತಿ ಆಗುತ್ತೆ, ವಿಂಡೋ ಜೋಡಿಸ್ಬೇಕಾದ್ರೆ ಪಾಲಿಸಬೇಕಾದ ಸ್ಮಾಲ್ ಸೀಕ್ರೆಟ್ಗಳಿವು. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮನೆಯ ಕಿಟಕಿಗಳು, ವಿಂಡೋ ಮತ್ತು ಡೋರ್ಗಳನ್ನ ಯಾವ ರೀತಿ ಜೋಡಿಸ್ಬೇಕು, ಆ ಜೋಡಿಸೋದು ಒಂದು ಕಲೆ ಆಗಿರುತ್ತೆ. ಹಾಗಾಗಿ ಆ ವಿಂಡೋಗಳನ್ನ ಜೋಡಿಸೋಂಥ ಇದು ಸೀಕ್ರೆಟ್ಗಳು. ಈ ಸೀಕ್ರೆಟ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮನೆ ನೀವು ಕಟ್ಟೋವಾಗ ಇದನ್ನು ಗಮನದಲ್ಲಿಟ್ಕೊಂಡು ಈ ಸೀಕ್ರೆಟ್ಗಳನ್ನ ಬಳಸ್ಕೊಳ್ಳಿ. ನೋಡಿ, ನಮಗೆ ಫಸ್ಟು ವಿಂಡೋ ಮತ್ತು ಡೋರ್ಗಳು ಇಂಪಾರ್ಟೆಂಟ್ ಕುತ್ತು ಬರ್ತಾ ಇರ್ತದೆ. ಆ ಕುತ್ತುಗಳನ್ನ ತಪ್ಪಿಸ್ಬೇಕು. ಮತ್ತು ಆ ಒಂದು ಲೈನ್ ಅಂತ ಬರುತ್ತೆ, ಆ ವೀಲ್ ಅಲೈನ್ಮೆಂಟನ್ನು ಸೆಟ್ ಮಾಡಿಕೊಂಡಾಗ ನಮಗೆ ಗಾಳಿ ಬೆಳಕು ಮನೆ ಒಳಗಡೆ ಜಾಸ್ತಿ ಬರುತ್ತೆ. ಯಾವಾಗ ನಮ್ಮ ಮನೆ ಒಳಗಡೆ ಗಾಳಿ ಬೆಳಕು ಜಾಸ್ತಿ ಬರುತ್ತೆ, ಪಾಸಿಟಿವ್ ಎನರ್ಜಿ ಜಾಸ್ತಿ ಬಂತು ಅಂತ ಅರ್ಥ. ಅದು ನಮಗೆ ಮ್ಯಾಕ್ಸಿಮಮ್ ಒಳ್ಳೆ ಜಾಗದಿಂದ ಗಾಳಿ ಬೆಳಕು ಬಂದಾಗ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ನೋಡ್ರಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇವಾಗ ಈ ಮನೆಗೆ ನಮಗೆ ಉತ್ತರದಲ್ಲಿ ಬಾಗಿಲು ಬಂತು ಅಂತ ಇಟ್ಕೊಳ್ಳೋಣ. ಉತ್ತರದಲ್ಲಿ ಬಾಗಿಲು ಬಂದಾಗ ಇಲ್ಲಿ ನೋಡ್ರಿ, ಇಲ್ಲಿ ವಿಂಡೋ ಇಟ್ಕೊಂಡ್ರೆ ನಮಗೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ಸಪೋಸ್ ಒಂದು 9 ಇಂಚಿದೆ ಅಂತ ಇಟ್ಕೊಳ್ಳಿ. ಸೇಮ್ ಇಲ್ಲಿಂದ ಇಲ್ಲಿಗೆ 9 ಇಂಚ್ ಬಿಟ್ಟು ನಾವು ಆವಾಗ ಡೋರನ್ನು ಇಟ್ಕೊಬೇಕು. ಈ ಡೋರ್ ಇಟ್ಕೊಂಡಾಗ ಇಲ್ಲಿ ವಾಶ್ರೂಮ್ ಬರುತ್ತೆ. ಈ ವಾಶ್ರೂಮ್ಗೆ ಸೇಮ್ ಇಲ್ಲೇನಿದೆಯೋ ಅಷ್ಟು ಬಿಟ್ಟು ನಾವು ಡೋರನ್ನು ಇಟ್ಕೊಂಡಾಗ ಈ ಡೋರಿನ ಅಪೋಸಿಟ್ ಪಶ್ಚಿಮ ವಾಯುವ್ಯ. ನೋಡ್ರಿ, ಟೋಟಲ್ ಮನೆಗೆ ಇದು ಪಶ್ಚಿಮ ವಾಯುವ್ಯ ಉಚ್ಚಸ್ಥಾನ ಆಗುತ್ತೆ. ಅಲ್ಲಿಂದ ನಮಗೆ ಗಾಳಿ ಬೆಳಕು ಬರಬೇಕು. ಡೋರ್ ಕೊಡಬೇಕಾಗಿತ್ತು, ನಮಗೆ ಇಲ್ಲಿ ಡೋರ್ ಕೊಡೋಕ್ಕೆ ನಮಗೇನು ಬೇಕಾಗಿಲ್ಲ. ಅದು ಅಲ್ದಿರ ಇಲ್ಲಿ ವಾಶ್ರೂಮ್ ಬಂದಿದೆ. ಸೊ ಡೋರ್ ಬದಲು ಒಂದು ವೆಂಟಿಲೇಷನ್. ಅವಾಗ ನಮಗೇನಾಯಿತು ನೋಡಿ, ಇಲ್ಲೊಂದು ವಿಂಡೋ, ಅದರ ಆಪೋಸಿಟ್ ಒಂದು ಡೋರು, ಅದರ ಆಪೋಸಿಟು ಟಾಯ್ಲೆಟ್ ರೂಮ್ ಡೋರು, ಅದರ ಆಪೋಸಿಟ್ ವಿಂಡೋ. ಇವು ಸ್ಟ್ರೈಟ್ ಒಂದೇ ಲೈನ್ಗೆ ಬಂತು. ಇಲ್ಲಿ ಇನ್ನೊಂದು ಗಮನದಲ್ಲಿ ಇಟ್ಕೊಬೇಕಾಗಿರೋದೇನಪ್ಪ ಅಂದರೆ, ಈ ವಿಂಡೋ ಇಲ್ಲಿಂದ 9 ಇಂಚ್ ಬಿಟ್ಟು ಸ್ಟಾರ್ಟ್ ಆಗಿ ಎಷ್ಟು ದೊಡ್ಡದು ಬೇಕಾದರೂ ಇರ್ಬೋದು. ಈ ಬಾಗಿಲು ಇವಾಗ ಇದೊಂದು 5 ಅಡಿ ವಿಂಡೋ ಇರುತ್ತೆ ಅಂತ ಇಟ್ಕೊಳ್ಳಿ. ಇದು ಬೇಕಾದ್ರೆ 3 ಅಡಿದು ಇಟ್ಕೊಬೋದು ನಾವು. ಆದರೆ ಇಲ್ಲಿಂದ ಇದು ಎಷ್ಟು ಗ್ಯಾಪ್ ಇದೆಯೋ ಅಷ್ಟೇ ಗ್ಯಾಪ್ ಬಿಟ್ಟು ಸ್ಟಾರ್ಟ್ ಮಾಡಬೇಕು. ಮತ್ತು ಇದು ಅಷ್ಟೇ, ಇಲ್ಲಿಂದ ಇದು ಎಷ್ಟು 9 ಇಂಚಿದೆ ಅಂದರೆ ಇದು 9 ಇಂಚ್ ಬಿಟ್ಟು ಸ್ಟಾರ್ಟ್ ಮಾಡಬೇಕು. ಆವಾಗ ಇದು 3 ಒಂದೇ ಅಲೈನ್ಮೆಂಟಿಗೆ ಬರ್ತದೆ. ನೆಕ್ಸ್ಟ್ ಇದು ಅಷ್ಟೇ, ಇಲ್ಲಿ 9 ಇಂಚ್ ಬಿಟ್ಟಿದ್ರೆ ಇದು 9 ಇಂಚ್ ಬಿಟ್ಟು ಈ ಸ್ಟ್ರೈಟು ಈ ಸೆಂಟ್ರಲ್ ಎಲ್ಲಿ ಬೇಕಾದರೂ ಸ್ಟಾಪ್ ಆಗ್ಬೋದು. ಒಂದು ದೊಡ್ಡದು ಒಂದು ಚಿಕ್ಕದು, ಆದರೆ ಒಂದು ಲೈನಿಂದ ಸ್ಟಾರ್ಟ್ ಮಾಡೋದು. ಅದು ಪೂರ್ತಿ ಒಂದೇ ಲೈನ್ಗಿದ್ದಾಗ ನೋಡಿ, ಇಲ್ಲಿಂದ ಬಂದಂಥ ಎನರ್ಜಿ ಪೂರ್ತಿ ಮನೆ ಒಳಗಡೆ ಓಡಾಡುತ್ತೆ, ಇಲ್ಲಿಂದ ಬಂದಿದ್ದು ಓಡಾಡುತ್ತೆ. ಇದನ್ನು ಕ್ರಾಸ್ ವೆಂಟಿಲೇಷನ್ ಅಂತೀರಿ. ಇದನ್ನು ಅಳವಡಿಸ್ಕೊಬೇಕು. ಇದನ್ನು ಅಳವಡಿಸ್ಕೊಂಡಾಗ ನಮಗೆ ಗಾಳಿ ಬೆಳಕು ಮ್ಯಾಕ್ಸಿಮಮ್ ಮನೆ ಒಳಗಡೆ ಬರುತ್ತೆ. ಇನ್ನು ಯಾವ ರೀತಿ ಮಾಡ್ಬೋದು ನೋಡ್ರಿ, ಇದು ಲಿವಿಂಗ್ ಏರಿಯಾ, ಅಡುಗೆ ಮನೆ, ಡೈನಿಂಗ್ ಏರಿಯಾ, ಸೆಕೆಂಡ್ ಬೆಡ್ರೂಮು, ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಇರುತ್ತಲ್ವ. ಈ ದಕ್ಷಿಣದಲ್ಲಿ ನಮಗೆ ಟಾಯ್ಲೆಟ್ ರೂಮ್ ಬರುತ್ತೆ. ದಕ್ಷಿಣದಲ್ಲಿ ಡೋರ್ ಬಂದು ನಾವು ಈಶಾನ್ಯಕ್ಕೆ ಕೊಡಬೇಕು. ಒಂದು 4.25 ಇಂಚೋ 9 ಇಂಚೋ ಈ ಕಾರ್ನರಿಂದ ಬಿಟ್ಟು ಡೋರ್ ಕೊಟ್ಟಾಗ ಅದರ ಅಪೋಸಿಟ್ 4.25 ಇಂಚ್ ಬಿಟ್ಟು ನಾವು ಇಲ್ಲಿ ವೆಂಟಿಲೇಷನ್ನ ತೊಗೊಬೇಕು. ಈಗ ಈ ಬಾತ್ರೂಮ್ ಡೋರ್ ಎಲ್ಲಿಂದ ಇಲ್ಲಿ ಸ್ಟಾರ್ಟ್ ಆಗಿರುತ್ತಲ್ವ, ಇಲ್ಲಿಂದ ಇಲ್ಲಿಗೆ ಎಷ್ಟು ಅಡಿ ಇದೆ ಅಂತ ನೋಡಿ ಇದನ್ನು ಸ್ಟ್ರೈಟ್ ಕುತ್ತು ಬರ್ದಿರೋ ಥರ ನಾನು ಪ್ಲಾನ್ ವೆರಿಫಿಕೇಷನ್ ಮಾಡಿಕೊಟ್ಟವ್ರಿಗೆ ಈ ಥರ ಡಾಟ್ ಹಾಕ್ಕೊಟ್ಟಿರ್ತೀನಿ. ನಾನು ಇಲ್ಲೇ ಬರಬೇಕು ವಿಂಡೋ, ಯಾಕಂದರೆ ಆ ಕಡೆ ಬಂದಾಗ ನಮಗೆ ಕುತ್ತು ಬಂದುಬಿಡುತ್ತೆ. ಹಾಗಾಗಿ ಅದು ಸ್ಟ್ರೈಟ್ ಇರಬೇಕು. ಈ ಥರ ಸ್ಟ್ರೈಟ್ ಬಂದು ಇಲ್ಲಿ ವಿಂಡೋ. ಈಗ ನೀವು ಇಲ್ಲಿ 2.5 ಅಡಿದು ಟಾಯ್ಲೆಟ್ ರೂಮ್ ಡೋರ್ ಕೊಟ್ಟು, ಇದು ಒಂದು 2 ಅಡಿದು ಕೊಟ್ಟು, ಆದರೆ ಇದು ಎಷ್ಟಿದೆಯೋ ಅಷ್ಟೇ ಇದ್ಕೊಂಡು ಅದಕ್ಕೆ ಮ್ಯಾಚ್ ಮಾಡಿ ಇದು ಬೇಕಾದ್ರೆ ದೊಡ್ಡದು ಕೊಡ್ಬೋದು ನಾವು. ಇದೇನು ಕುತ್ತು ಬರೋಲ್ಲ. ಆದರೆ ಈ ಲೈನಿಂದನೇ ಸ್ಟಾರ್ಟ್ ಆಗಬೇಕು. ಇಲ್ಲಿ ಬರೋ ಅಂಥ ಗಾಳಿ ಬೆಳಕು ಇಲ್ಲಿ ವಾಶ್ರೂಮು ಹಿಂಗೆ ಪಾಸ್ ಆದಾಗ ನಮಗೆ ಮನೇಲಿರ್ತಕ್ಕಂಥ ನೆಗೆಟಿವ್ ಆಚೆ ಹೋಗ್ತಾ ಇರ್ತದೆ. ಯಾವತ್ತೂ ಅಷ್ಟೇ ನಾವು ಹಿಂಗೆ ಸ್ಟ್ರೈಟ್ ರೋಡ್ ಇರಲಿ, ಎಷ್ಟು ಸ್ಪೀಡಾಗಿ ಹೋಗ್ತಾ ಇರ್ತೀರಿ ವೆಹಿಕಲ್ಲು. ಅದೇ ಒಂದು ಕ್ರಾಸ್ ಘಾಟ್ ಸೆಕ್ಷನ್ ಆದರೆ 1 ಅವರ್ 40 ಕಿಲೋಮೀಟ್ರಿಗೆ 2 ಅವರ್ ಆಗಿಬಿಡುತ್ತೆ. ಅದೇ ಸ್ಟ್ರೈಟ್ ಇರೋದಾದರೆ ಒಂದು 30 ನಿಮಿಷಕ್ಕೆ ಬೇಕಾದರೂ ಹೋಗ್ಬೋದು. ಆ ರೀತಿ ಈ ಸ್ಟ್ರೈಟ್ ಬರೋ ಥರ ನಾವು ಕುತ್ತುಗಳನ್ನ ಬರೆದಿರೋ ಥರ ಮಾಡ್ಬೋದು. ಅದು ಬಿಟ್ಟು ನೆಕ್ಸ್ಟ್ ಇನ್ನೇನು ಮಾಡ್ಬೋದು ಅಂದರೆ ನೋಡ್ರಿ, ಈ ವಾಲ್ ಆಪೋಸಿಟ್ ಇನ್ನೊಂದು ಕೊಡ್ಬೋದು. ಈ ವಿಂಡೋ ಆಪೋಸಿಟ್ ಪೂರ್ತಿ ವಾಲೇ ಇರುತ್ತೆ. ನಮಗೆ ನಾರ್ತಲ್ಲಿ ಮ್ಯಾಕ್ಸಿಮಮ್ ಗಾಳಿ ಬೆಳಕು ಬರಬೇಕಾಗುತ್ತೆ. ಹಾಗಾಗಿ ನೆಕ್ಸ್ಟ್ ನಮಗೆ ಇಲ್ಲಿ ಟಿ ವಿ ಯೂನಿಟ್ ಬಂತಂದರೆ ಪೂರ್ವದಲ್ಲಿ ಈ ಥರನೂ ಮಾಡ್ಬೋದು. ನಮಗೆ ಮ್ಯಾಕ್ಸಿಮಮ್ ಗಾಳಿ ಬೆಳಕು ಬಂದಾಗ ನಮಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತದೆ. ಇದಾದಮೇಲೆ ನೋಡ್ರಿ, ಇಲ್ಲಿ ಸ್ಲ್ಯಾಬ್ ಬರುತ್ತಲ್ವ ಅಡುಗೆ ಮನೆದು, ಇದು ಸ್ಲ್ಯಾಬ್ ಬರುತ್ತೆ.
ಈ ಸ್ಲ್ಯಾಬ್ ಬಂದಾಗ ನೋಡಿ ನಮ್ಗೆ ಇಲ್ಲಿಂದ ಇಲ್ಲಿ 2 ಅಡಿ ಇರುತ್ತೆ. ಈ 2 ಅಡಿ ಬಿಟ್ಟು ಒಂದು ವಿಂಡೋ ಇಡಬೇಕು. ಏನಕ್ಕೆ ಅಂದರೆ ಇದು ದಕ್ಷಿಣ ಆಗ್ನೇಯ ಉಚ್ಚಸ್ಥಾನ. ದಕ್ಷಿಣ ಆಗ್ನೇಯದಲ್ಲಿ ಉಚ್ಚಸ್ಥಾನದಲ್ಲಿ ಗಾಳಿ ಬೆಳಕು ಬಂದರೆ ಆ ಮನೆಯಲ್ಲಿರ್ತಕ್ಕಂಥ ಲೇಡೀಸ್ಗೆ, ಹೆಣ್ಣು ಮಕ್ಕಳಿಗೆ ಎಜುಕೇಷನ್ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಗ್ರೋತ್ ಚೆನ್ನಾಗಿರುತ್ತೆ. ನಮ್ಮ ಮನೆಗಿಂತ ಚೆನ್ನಾಗಿರೋ ಮನೆಗೆ ಹೋಗಿ ಸೇರ್ತಾರೆ ಅವರು. ಮತ್ತು ಯಾರು ದಕ್ಷಿಣ ಆಗ್ನೇಯದಿಂದ ಗಾಳಿ ಬೆಳಕು ಬರುತ್ತೆ, ಅದು ಡೋರ್ ಇರ್ಬೋದು ಅಥವಾ ವಿಂಡೋ ಇರ್ಬೋದು, ಅವ್ರಿಗೆ ಲಕ್ಸುರಿ ಲೈಫ್, ಲೇಡೀಸ್ಗೆ, ಹೆಣ್ಮಕ್ಳಿಗೆ ಲಕ್ಸುರಿ, ಹೆಂಗಸರಿಗೆ ಲಕ್ಸುರಿ ಲೈಫ್ ಜಾಸ್ತಿ ಇರುತ್ತೆ. ಇದಾದಮೇಲೆ ಇಲ್ಲಿ ಶಿಂಕ್ ಹತ್ರನೇ ಬರಬೇಕು. ಶಿಂಕ್ ಇಲ್ಲೇ ಬರಬೇಕು. ಎಲ್ಲೆಲ್ಲೋ ಕೊಡ್ತೀರಾ, ದಕ್ಷಿಣ ನೈಋತ್ಯದಲ್ಲೆಲ್ಲ ಕೊಡ್ತೀರಾ, ಕೊಡಬೇಡಿ. ಅಡುಗೆ ಮನೆಯ ಈಶಾನ್ಯದಲ್ಲಿ ಶಿಂಕು. ಈಶಾನ್ಯ ಅಂದ್ರೇ ನೀರಿರಬೇಕಲ್ಲಿ. ಅಲ್ಲಿ ನೀರನ್ನು ಉಪಯೋಗಿಸೋದು ಶಿಂಕಲ್ಲಿ ಉಪಯೋಗಿಸ್ತೀರಿ. ಇಲ್ಲಿ ಶಿಂಕ್ ಬಂದಾಗ ಇಲ್ಲಿ ಮುಸ್ರೆ ಸ್ಮೆಲ್ ಇರ್ತದೆ, ಸಣ್ಣ ಸೊಳ್ಳೆ ಬರ್ತಾ ಇರ್ತದೆ. ಸಾಮಾನು ತೊಳೆಯೋದು ಒಂದು ಸ್ವಲ್ಪ ಲೇಟ್ ಆಯಿತು ಅಂದರೆ ಸಣ್ಣ ಸೊಳ್ಳೆ ಬರ್ತದೆ. ಸೊಳ್ಳೆ ಬರಬಾರ್ದು ಅಂದಾಗ ನಾವು ಇಲ್ಲೊಂದು ವಿಂಡೋ ಕೊಟ್ಕೊಬೇಕು. ಈ ವಿಂಡೋ ಆಪೋಸಿಟ್ ನೋಡಿ, ಇಲ್ಲಿ ಡೋರು ಸ್ಟ್ರೈಟ್ ರೂಮ್ ಡೋರ್. ಈ ಡೋರ್ ಆಪೋಸಿಟ್ ಪಶ್ಚಿಮ ವಾಯುವ್ಯ. ಈ ರೂಮಿನ ಪಶ್ಚಿಮ ವಾಯುವ್ಯ ನೋಡ್ರಿ. ಇದು ನಮಗೆ ಸ್ಟ್ರೈಟ್ ಬರ್ತದೆ. ಈ ಥರ ಮ್ಯಾಚ್ ಮಾಡ್ಕೊಬೇಕು ನಾವು. ಇದು ನಮಗೆ 2 ಅಡಿನ 3 ಅಡಿನ ಬಂದು, ಇದು 3 ಅಡಿ ಬಂದು, ಇದು ಬೇಕಾದ್ರೆ 5 ಅಡಿ ಇಟ್ಕೊಬೋದು. ಆದರೆ ಇಲ್ಲಿಂದ ಇಲ್ಲಿಗೆ 9 ಇಂಚ್ ಇತ್ತು ಅಂದರೆ ಇದು 9 ಇಂಚ್. ಇದು ಸ್ಟ್ರೈಟ್ ಮ್ಯಾಚ್ ಆಗಬೇಕು ನಮಗೆ. ವಿಂಡೋ ಮತ್ತು ಡೋರ್ ತೊರೆಗಳೇನಿರ್ತಾವಲ್ಲ, ಪೀಸು, ಅಲ್ಲಿಗೆ ವುಡ್ ಪೀಸು, ಅದು ಸ್ಟ್ರೈಟ್ ಪಾಸ್ ಆದಾಗ ನಮಗೆ ಎನರ್ಜಿ ಜಾಸ್ತಿ ಬರ್ತದೆ. ನೋಡಿ, ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಸೆಕೆಂಡ್ ಬೆಡ್ರೂಮ್ ಅಥವಾ ಗೆಸ್ಟ್ ರೂಮ್ ಬರುತ್ತಲ್ವಾ. ಇಲ್ಲಿ ಕಾಮನ್ ಟಾಯ್ಲೆಟ್ ರೂಮ್ ಇರುತ್ತೆ ನೋಡಿ. ಈ ಡೋರು ಈಶಾನ್ಯದಲ್ಲಿ ಬರಬೇಕು. ತುಂಬ ಜನ ಏನು ಮಾಡ್ತೀರಾ, ಇದನ್ನು ಅಗ್ನಿ ಮೂಲೆಯಲ್ಲಿ ಕೊಡ್ತೀರಾ. ಟಾಯ್ಲೆಟ್ ರೂಮಿನ ಅಗ್ನಿ ಮೂಲೆಗೆ ಅರ್ಥ ಮಾಡ್ಕೊಳ್ಳಿ. ಅದರದ್ದೇ ಆದ ಒಂದೊಂದು ರೂಮ್ಗೂ ನಾವು ಸಪ್ರೇಟ್ ತೊಗೊಬೇಕು. ಮಾಡೋದೇ ಉಂಟಂತೆ. ಅಗ್ನಿ ಮೂಲೆ ಕೊಡೋ ಬಾಗಿಲು ಈಶಾನ್ಯದಲ್ಲಿ ಕೊಟ್ಟರೆ ಏನಾಗುತ್ತೆ ಹೇಳಿ, ಒಳ್ಳೇದಾಗುತ್ತೆ. ನೀವೇನು ಮಾಡ್ತೀರಾ, ಎಲ್ಲ ಟೆನ್ಷನ್ ಜಾಸ್ತಿ ಮಾಡ್ಕೊಳೋದಕ್ಕೆ ಅಗ್ನಿ ಮೂಲೆಯಲ್ಲಿ ಕೊಡ್ತೀರಾ. ಈ ರೀತಿ ಈಶಾನ್ಯದಲ್ಲಿ ಕೊಟ್ಟು ಅದರ ಆಪೋಸಿಟಲ್ಲಿ ವೆಂಟಿಲೇಷನ್ ಕೊಡಬೇಕು. ನೋಡಿರಿ, ಮಾಸ್ಟರ್ ಬೆಡ್ರೂಮ್ ಇದೆಯಲ್ಲ, ಈ ಬೆಡ್ರೂಮ್ಗೆ ಇಲ್ಲಿ ಡೋರ್ ಬರುತ್ತೆ 9 ಇಂಚ್ ಬಿಟ್ಟು. ಅದೇ ರೀತಿ ಇಲ್ಲಿ 9 ಇಂಚ್ ಬಿಟ್ಟು ಡೋರ್ ಬರುತ್ತೆ ಅಂತ ಇಟ್ಕೊಳ್ಳೋಣ. ಆವಾಗ ನಾವೇನು ಮಾಡಬೇಕು, ಇದು 9 ಇಂಚ್ ಬಿಟ್ಟು ಗೋಡೆಯಿಂದ ಇದು ವಿಂಡೋ ಕೊಡ್ಬೋದು ದೊಡ್ಡದು. ಇದು ಅಷ್ಟೇ, ಈ ಗೋಡೆಯಿಂದ 9 ಇಂಚ್ ಬಿಟ್ಟು ವಿಂಡೋ ಕೊಟ್ಟಾಗ ನೋಡ್ರಿ, ವಿಂಡೋ ಡೋರು ವಿಂಡೋ ಸ್ಟ್ರೈಟು. 2 ವಿಂಡೋ 2 ಡೋರು. ಯಾವಾಗ ಸ್ಟ್ರೈಟ್ ಬರುತ್ತೆ ಆವಾಗ ನಮ್ಮ ಮನೆ ಒಳಗಡೆ ಗಾಳಿ ಜಾಸ್ತಿ ಬರುತ್ತೆ, ಬೆಳಕು ಜಾಸ್ತಿ ಬರುತ್ತೆ. ಗಾಳಿ ಬೆಳಕು ಒಳಗಡೆ ಬಂದಾಗ ನಮಗೆ ಒಳಗಡೆ ಇರ್ತಕ್ಕಂಥ ನೆಗೆಟಿವ್ ಅಂದರೆ ಒಂದು ಕೆಟ್ಟ ಸ್ಮೆಲ್ ಇರ್ಬೋದು, ಕತ್ಲಿರ್ಬೋದು, ದುರ್ವಾಸನೆ ಬರ್ತಾ ಇರ್ತದೆ. ಇದೆಲ್ಲ ಬಂದಾಗ ನಮಗೆ ದರಿದ್ರ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಯಾವಾಗ ನಮ್ಮ ಮನೇಲಿ ಉಸಿರುಕಟ್ಟಂಥ ವಾತಾವರಣ ಇದೆಯೋ ಅಲ್ಲಿ ದರಿದ್ರ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ನಾವು ಇದನ್ನು ಸ್ಟ್ರೈಟ್ ಕೊಟ್ಕೊಂಡಾಗ ಗಾಳಿ ಬೆಳಕು ಜಾಸ್ತಿ ಬಂತು. ಸೊ ಗಾಳಿ ಬೆಳಕು ಜಾಸ್ತಿ ಬಂದಾಗ ಮನೆ ಒಳಗಡೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಬೆಳಕು ಬಂತು ಅಂದರೆ ಏನಾಗುತ್ತೆ, ಅಲ್ಲಿ ಒಳಗಡೆ ಒಂದು ಸೊಳ್ಳೆ ಇರಲ್ಲ, ಕ್ರಿಮಿ ಕೀಟ ಏನೂ ಇರಲ್ಲ. ಗಾಳಿ ಬಂತು ಅಂದರೆ ಇನ್ಸೊಪ್ಪತ್ತು ಇರೋಣಪ್ಪ ಮನೆಯಲ್ಲಿ ಅನಿಸುತ್ತೆ. ಕೆಲವೊಂದು ಮನೆಗೆ ನಾವು ಹೋದರೆ ಇರೋದಕ್ಕೆ ಆಗಲ್ಲ, ಉಸಿರು ಕಡ್ದಂಗೆ ಆಗ್ತಾ ಇರ್ತದೆ. ವಿಂಡೋ ಎಲ್ಲ ಕೊಟ್ಬಿಟ್ಟಿರ್ತಾರೆ, ಎಲ್ಲ ಬಂದ್ ಮಾಡಿಬಿಟ್ಟು ಸ್ಕ್ರೀನ್ಗಳು ಹಾಕೊಂಡ್ಬಿಡ್ತಾರೆ, ಧೂಳು ಬರ್ತದೆ ಅಂತ. ಯಾರ ಮನೆಯಲ್ಲಿ ಗಾಳಿ ಬೆಳಕು ಜಾಸ್ತಿ ಬರ್ತಾ ಇದೆ ಮನೆ ಒಳಗಡೆಗೆ ಅಂದಾಗ ಅವ್ರ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಇನ್ನು ಫಸ್ಟ್ ಫ್ಲೋರು ನೋಡಿ, ಫಸ್ಟ್ ಫ್ಲೋರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮು, ಸೆಕೆಂಡ್ ಬೆಡ್ರೂಮು ಇರುತ್ತೆ. ಇದು ಮಾಸ್ಟರ್ ಬೆಡ್ರೂಮು, ಇದು ಚಿಲ್ಡ್ರನ್ ಬೆಡ್ರೂಮ್ ಅಥವಾ ಗೆಸ್ಟ್ ಬೆಡ್ರೂಮು ಫಸ್ಟ್ ಫ್ಲೋರಲ್ಲಿ. ಇಲ್ಲಿ ಪಶ್ಚಿಮ ಮಧ್ಯಭಾಗದಲ್ಲಿ, ದಕ್ಷಿಣ ಮಧ್ಯಭಾಗದಲ್ಲಿ ಮೆಟ್ಲು ಬಂದಾಗ ಈ ಮೆಟ್ಲಿಂದ ಮೇಲೆ ಸನ್ಲೈಟ್ ಬರೋ ಥರ ಓಪನ್ ಮಾಡಬಾರ್ದು, ಪೂರ್ತಿ ಕ್ಲೋಸ್ ಇರಬೇಕು. ಈಗ ಇಲ್ಲಿ ನಮಗೆ ಮೋಡ್ ಕಟ್ ಆದಾಗ ಈಶಾನ್ಯ ಅಥವಾ ಉತ್ತರ ಅಥವಾ ಪೂರ್ವ ಮಧ್ಯಭಾಗದಲ್ಲಿ ಡಕ್ ಕೊಡಬೇಕು. ಯಾಕೆ ಅಂದರೆ ಇಲ್ಲಿ ನಾವು ವೆಯ್ಟ್ ಕಡಿಮೆ ಆಗಿರ್ತದೆ, ಅವಾಗ ಇಲ್ಲೂ ವೆಯ್ಟ್ ಕಡಿಮೆ ಆಗಬೇಕು. ನಾವು ಇಲ್ಲಿ ಡಕ್ ಕೊಟ್ಟಿಲ್ಲ ಅಂದರೆ ಇದು ಪೂರ್ತಿ ಪೂರ್ವ ಮತ್ತು ಉತ್ತರದಲ್ಲಿ ಮೋಲ್ಡ್ ಬರುತ್ತೆ. ಪೂರ್ವ ಉತ್ತರ ಮೋಲ್ಡ್ ಬಂದಾಗ ನಮಗೆ ಇಲ್ಲಿ ಮೋಲ್ಡ್ ಕಟ್ಟೋದಾಗ ಇಲ್ಲಿ ವೆಯ್ಟ್ ಕಡಿಮೆ ಆಗುತ್ತೆ. ಪಶ್ಚಿಮ ಅಥವಾ ಇಲ್ಲಿ ಮೆಟ್ಲು ದಕ್ಷಿಣದಲ್ಲಿ ಬಂದರೆ ವೆಯ್ಟ್ ಕಡಿಮೆ ಆಗ್ತದೆ. ಆವಾಗ ಇಲ್ಲಿ ಕಂಪಲ್ಸರಿ ಡಕ್ ತೊಗೊಬೇಕು. ಈ ಡಕ್ ತೊಗೊಳೋದು ಅಷ್ಟೇ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂದರೆ ಈ ಅಗ್ನಿಮೂಲೆಯಲ್ಲಿ ಒಂದು ರೂಮ್ ಕೊಟ್ಟಿರ್ತೀರಲ್ವ, ಈ ಡೋರ್ಗೆ ಇದು ಮ್ಯಾಚ್ ಆಗಬೇಕು, ಎದುರಿಗೆ ಸಿಗಬಾರ್ದು ಈ ಕಟಿಂಗ್ಸು. ಅದನ್ನು ತಪ್ಪಿಸಿ ಈ ಕಡೆ ಕೊಡ್ಬೋದು, ಇಲ್ಲಾಂದರೆ ಈ ಲೈನಿಗೆ ಕೊಡ್ಬೋದು. ನೋಡಿ, ಆಚೆ ಹೋಗೋದಕ್ಕೆ ಬಾಲ್ಕನಿ, ಇದು ಅಷ್ಟೇ ಈ ಲೈನಿಗೆ ಇರುತ್ತೆ. ಇದು ಈ ಲೈನಿಗೆ ಬಂದಾಗ ಕುತ್ತು ಬರೋಲ್ಲ. ಇನ್ನು ಕೆಲವ್ರು ಏನು ಮಾಡ್ತೀರಾ, ಇಲ್ಲಿ ತೊಗೊಂಡ್ಬಿಡ್ತಿರೋದು ಡಕ್ಕು, ಅದಕ್ಕೆ ಅರ್ಧಕ್ಕೆ ಬರುತ್ತಾರ, ಅದು ಕುತ್ತು ಬರ್ತದೆ. ನೋಡ್ರಿ, ಇಲ್ಲಿ ಒಂದು ಉತ್ತರ ಈಶಾನ್ಯ ಒಂದು ವಿಂಡೋ, ರೂಮ್ ಡೋರ್ದು ಒಂದು ವಿಂಡೋ, ಈ ಕಡೆ ಒಂದು ಡೋರು ವಿಂಡೋ, ಇದು 3 ಸ್ಟ್ರೈಟ್ ಲೈನ್ ಬಂತು. ಇದಾದಮೇಲೆ ನಮಗೆ ಈ ಡಕ್ ಬರ್ತದಲ್ವ, ಇಲ್ಲಿ ಪುಟ್ಟದು ಕುತ್ತು ಬರ್ದಿರೋ ಥರ ವಿಂಡೋಗಳ ನಂಬರ್ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, 1 2 3 4 ನಮಗೆ ನಂಬರ್ಸ್ ಜಾಸ್ತಿ ಆದಷ್ಟು ಎನರ್ಜಿ ಜಾಸ್ತಿ ಆಗ್ತಾ ಇರ್ತದೆ. ಇಲ್ಲೂ ಒಂದು ಕೊಟ್ಕೊಬೋದು ಉತ್ತರದಲ್ಲಿ. ಅದೇ ರೀತಿ ಪೂರ್ವ ಮೆಟ್ಲು ಅಪೋಸಿಟ್ ಒಂದು ಕೊಟ್ಕೊಬೋದು ಇಲ್ಲಿ ರೂಮಲ್ಲಿ. ಈ ರೀತಿ ನಾವು
ಮ್ಯಾಕ್ಸಿಮಮ್ ನಾರ್ತು ಇಷ್ಟು ವಿಂಡೋಗಳನ್ನ ಜಾಸ್ತಿ ಮಾಡಬೇಕು. ಬರದಲ್ಲಿ ನಾವು ಕುತ್ತುಗಳು ಕೊಡ್ತಾ ಇರ್ತೀರಿ. ಕುತ್ತುಗಳು ಕೊಟ್ಟರೆ ಮನೆಯಲ್ಲಿ ಹೊಂದಾಣಿಕೆ ಇರಲ್ಲ, ಒಬ್ಬರು ಮಾತು ಒಬ್ಬರು ಕೇಳಲ್ಲ, ಗಂಡ ಮಾತು ಹೆಂಡ್ತಿ ಕೇಳಲ್ಲ, ಹೆಂಡ್ತಿ ಮಾತು ಗಂಡ ಕೇಳಲ್ಲ, ಅವರಿಬ್ಬರು ಚೆನ್ನಾಗಿದ್ದರೆ ಮಕ್ಕಳು ಕೇಳಲ್ಲ, ಇವರು ಚೆನ್ನಾಗಿದ್ದಾರೆ ಅಂದರೆ ಅತ್ತೆ ಸೊಸೆ ಬೆರೆಯಲ್ಲ. ಏನಕ್ಕೆ ಅಂದರೆ ಮನೆಯಲ್ಲಿ ವಿಂಡೋ ಮತ್ತು ವಾಲು ಮತ್ತು ಡೋರ್ಗಳು ಕುತ್ತುಗಳು ಬಂದಾಗ ಮನೆಯಲ್ಲಿ ಸಹಜವಾಗಿ ಒಬ್ಬರು ಮಾತು ಒಬ್ಬರು ಕೇಳಲ್ಲ. ಯಾವಾಗ ನಮ್ಮ ಮನೆಯಲ್ಲಿ ಕುತ್ತುಗಳು ಇರಲ್ವೋ ಆವಾಗ ಎಲ್ಲರೂ ಚೆನ್ನಾಗಿರ್ತೀರಿ. ನಾವಿಲ್ಲಿ ಕುತ್ತುಗಳು ಇಟ್ಕೊಂಡ್ಬಿಟ್ಟು ಅತ್ತೆ ಸೊಸೆ ಬೆರೀತಾ ಇಲ್ಲ, ಮಗ ನನ್ನ ಮಾತು ಕೇಳ್ತಾ ಇಲ್ಲ, ಗಂಡ ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಅವ್ರ ಮೇಲೆ ದೂರ ಹಾಕೋದು ಬೇಡ. ಫಸ್ಟ್ ನಮ್ಮ ಮನೆ ಹೆಂಗಿರುತ್ತೆ ಅದನ್ನು ನೋಡಿಕೊಂಡು ಏನಾದರೂ ಕುತ್ತುಗಳಿದ್ರೆ ಅದನ್ನು ಸರಿಪಡಿಸ್ಕೊಳ್ಳಿ. ಸರ್ ಮಾಡಿದಾಗೋಗ್ಬಿಟ್ಟಿದೆ ಏನು ಮಾಡೋದು ಅಂದರೆ 100% ಚೇಂಜ್ ಮಾಡಲೇಬೇಕು. ಚೇಂಜ್ ಮಾಡಿದ್ರೆ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಿಮ್ದೇನಾದರೂ ಪ್ರಶ್ನೆಗಳಿದ್ರೂ ಕಮೆಂಟ್ಸಲ್ಲಿ ಹಾಕಿ. ತುಂಬ ಜನ ಕಮೆಂಟ್ಸನ್ನು ಮಾಡಿದ್ದೀರಾ, ನಾನು ಅದಕ್ಕೆ ಆನ್ಸರ್ ಕೊಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗಳೇನಿದ್ದಾವೆ ಅದಕ್ಕೆ ಆನ್ಸರ್ ಕೊಡೋ ಅಂಥ ಪ್ರಯತ್ನ ನಾನು ಮಾಡ್ತೀನಿ. ಈ ವಿಡಿಯೋಗೂ ಅಷ್ಟೇ ನಿಮ್ಗೆ ಮ್ಯಾಕ್ಸಿಮಮ್ ಏನೇನು ಪ್ರಶ್ನೆ ಇದೆ ಅದನ್ನೆಲ್ಲ ಕಮೆಂಟ್ಸಲ್ಲಿ ಹಾಕಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಅಂಥ ಪ್ರಯತ್ನ ನಾನು ಮಾಡ್ತೀನಿ. ಮತ್ತು ಈಗ ವಿಂಡೋ ಡೋರು ಕುತ್ತುಗಳಿರ್ದಿರೋ ಥರ ಹೇಳ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ಅರ್ಥ ಆದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕೆಂದರೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನನಗೂ ಒಂದು ಉತ್ತೇಜನ ಇರುತ್ತೆ ಅಂತ ಹೇಳ್ತಾ, ನಿಮಗೇನಾದರೂ ಸೈಟ್ ವಿಸಿಟಿಂಗ್ ಬೇಕಾಗಿದ್ದರೆ ಕರೆಸ್ಕೊಳ್ಳಿ, ನಾನು ಬಂದು ನೋಡ್ಕೊಡ್ತೀನಿ. ಪ್ಲ್ಯಾನ್ ವೆರಿಫಿಕೇಷನ್ ಬೇಕಾದರೆ ಆನ್ಲೈನಲ್ಲಿ ಮಾಡಿಕೊಡ್ತೀನಿ. ಅದೇ ರೀತಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ ಬಟನ್ ಒತ್ತಿ. ನಿಮ್ಮ ರಿಲೇಟಿವಲ್ಲಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ನಿಮ್ಮ ಶತ್ರುಗಳು ಯಾರು ಇರ್ತಾರಲ್ಲ ಅವ್ರೇನಾದರೂ ಮನೆ ಕಟ್ತಾ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ. ಕುತ್ತುಗಳಿಲ್ದಂಗೆ ಅವ್ರು ಮನೆ ಕಟ್ಕೊಂಡ್ರೆ ನಮಗೆ ಶತ್ರುಗಳು ಇರಬೇಕು, ಅವಾಗ ನಾವು ಜಾಗರೂಕವಾಗಿರ್ತೀರಿ. ಮತ್ತು ನಮ್ಮ ರಿಲೇಟಿವ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಎಲ್ಲರೂ ಅಷ್ಟೇ ಚೆನ್ನಾಗಿರ್ಬೇಕಲ್ವ. ಹಾಗಾಗಿ ಯಾರಾದರೂ ಮನೆ ಕಟ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿದ್ರೆ ಅವ್ರು ಅದನ್ನು ಅಳವಡಿಸ್ಕೊಂಡಾಗ ಒಳ್ಳೆ ಪಾಸಿಟಿವ್ ಎನರ್ಜಿ ನನಗೂ ಬರುತ್ತೆ, ನನ್ನಿಂದ ನಿಮಗೂ ಬರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.